ಚನ್ನಪಟ್ಟಣ ಈಗ ಉಪಚುನಾವಣೆ ಉಸ್ತುವಾರಿ ತಮಗೆ ವಹಿಸಿದ್ದಾರೆ, ಹೇಗೆ ನಡೀತಿದೆ ಸರ್? ಇನ್ನೂ ಟೈಮ್ ಇದೆ ಬೇಕಾದಷ್ಟು. ಆಮೇಲೆ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಸೋತಿದ್ದೀವಿ. ನಮ್ಗೆ ಏನು ಶಕ್ತಿ ಇದೆ, ಏನೋ ಜನ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ. CM, DCM ನಾವೆಲ್ಲ ಒಂದಷ್ಟು ಜನರ ಸೇವೆ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ. ಚುನಾವಣೆನ ಜನರು ತೀರ್ಮಾನ ಮಾಡಬೇಕಾಗುತ್ತೆ. ಈಗ ನಾವು ಏನು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಎಲ್ಲ 2 ಲಕ್ಷ 3 ಲಕ್ಷ ಸೋತಿದ್ದೀವಿ. ನೋಡೋಣ, ಜನರ ಹತ್ರ ಹೋಗ್ತೀವಿ. ನಾವು ಮಾಡಿರೋ ಕೆಲಸ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಹಿಡ್ಕೊಂಡು ಭಿಕ್ಷೆ ದಯಮಾಡಿ ಸಹಾಯ ಮಾಡ್ರಪ್ಪ ಅಂತ. ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲಿ ಇಲ್ದಿರೋಷ್ಟು ಜನ ಕಾಂಗ್ರೆಸ್ ನ ಕೈ ಹಿಡಿದಿದ್ದಾರೆ. ಅದು ಗಣನೆಗೆ ತೀರ್ಕೊಂಡು ಯಾವ ರೀತಿ ಪ್ಲಾನ್ ಮಾಡಿದ್ರಿ? ನಮಗೆ ಆಶಾದಾಯಕವಾದಂತ ಒಂದು 4 ತಾಲೂಕಿನಲ್ಲಿ ಇದೊಂದು ಬೆಳವಣಿಗೆ ಅಂತ ಅನ್ಕೋಬಹುದು. ನಮ್ಗೆ 17-18 ಸಾವಿರ ಓಟ್ ಇದ್ದಂತ ಅಸೆಂಬ್ಲಿ ಟೈಮ್ನಲ್ಲಿ 85,000ಕ್ಕೆ 70,000 ಓಟನ್ನ ಹೆಚ್ಚು ಕಡಿಮೆ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ. ಬಹುಶಃ ನಮಗೆ ಅದೊಂದು ಜನರ ಮೇಲೆ ವಿಶ್ವಾಸ ಇಟ್ಟು ಈ ಚುನಾವಣೆನ ನಾವು ಹೋಗುವಂತ ಒಂದು ಸಂದರ್ಭ. ಬಟ್ ಆದರೂ ಸಹ ಈ ದೊಡ್ಡ ನಾಯಕರ ವಿರುದ್ಧ ಹೋಗ್ಬೇಕಲ್ಲಪ್ಪ, ಅದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡೋಣ. ನಿಮ್ ಕಡೆ ಎಲ್ಲ ದೊಡ್ಡ ನಾಯಕರು ನಿಂತಿದ್ದಾರೆ ಸರ್, ಹೇಗೆ ಸರ್? ಎಲ್ಲಿ ಶುರುವಾಗುತ್ತೋ ರಾಜಕೀಯ ಜೀವನ ಅಲ್ಲಿಂದನೇ ಮುಕ್ತಾಯ ಆಗುತ್ತೆ ಅಂತ ಯಾರಿಗೆ ಅಂತ ಹೇಳಿದ್ದು ಅಲ್ಲಲ್ಲ, ಅವ್ರು ಹೇಳಿದ್ದು ಅರ್ಥ ಹಲವಾರು ಕಡೆ ಗಮನ ಎಳೀತದೆ. ಈಗ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲೇ ಮುಕ್ತಾಯ ಆಗ್ತಂದ್ರೆ ಯಾರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾರಿಗೆ ಅಂತ ನೋಡೋಣ, ಕೇಳ್ತೀವಿ. ಅವನ್ನೇ ಒಂದ್ ಸ್ವಲ್ಪ ಫೋನ್ ಮಾಡಿ. DCM ನೀವು ಜವಾಬ್ದಾರಿ ತಗೊಂಡಿದ್ದೀರಿ ವಿಚಾರ ಏನು ಎಂತು ಅಂತೇಳಿ ಪಕ್ಷ DCM, CM, ಸೊ ಮಾಜಿ ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರುಗಳಿದ್ದಾರೆ, ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಎಲ್ಲರೂ ಕೂತು ತೀರ್ಮಾನ ಕ್ಷೇತ್ರದಲ್ಲಿ ಪ್ರವಾಸ ಏನಾರ ಪ್ರಾರಂಭ ನೋಡೋಣ. ಇನ್ನೂ ಟೈಮ್ ಇದೆಯಲ್ಲಪ್ಪ, ಈಗ ಖಾಲಿ ಆಗಿದೆ, ನೋಟಿಫಿಕೇಶನ್ ನಿಮ್ಮ ಪ್ರಭಾವ ಹೆಚ್ಚಾಗಿ ಬೀಳ್ತದೆ ಸರ್ ಈ ಬಾರಿ ಅಂತ ಹೇಳಿದ್ದಾರೆ ಸರ್. ಹೇಳಿ. ಈಗ ಅವರು ಹಳೆ ಸರ್ಕಾರ ರಚನೆ ಮಾಡಿದ್ರು, ತೆಗೆದ್ರು, ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆದ್ರು, ಈ ರಾಜ್ಯದ ನಾನೇ ಒಕ್ಕಲಿಗರ ಲೀಡ್ರು ಅಂದ್ರು. ನಾನು ನೋಡ್ತಾ ಇದ್ದೀನಿ ಯೋಗೇಶ್ ಅವ್ರ ಸ್ಪೀಡು ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀನಿ. ಬಹಳ ಬೇಕಾದ ರಾತ್ರಿ ಇದು ಅವ್ರ ಸ್ಪೀಡು ಹೋಗ್ಲಿ.